ನಿಮ್ಮೆಲ್ಲರ ಒತ್ತಡದ ಮೇರೆಗೆ ನಾವು ಐತಿಹಾಸಿಕವಾದಂತ ಅಶೋಕ್ ಪಿಲ್ಲರ್ ಫುಟ್ಪಾತ್ ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ. ನಾನು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಉದಯ್ 3 ಜನ ನಮ್ಮ GBA ಕಮಿಷನರ್ ಮಾಡ್ತಾ ಇದೀವಿ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತಳ್ಳ ಗಾಡಿ ಇತ್ತು. ಆ ತಳ್ಳ ಗಾಡಿಗೆ ಬೇರೆ ಕಡೆ ಮಾಡ್ಕೊಳ್ಳಿ ಆ ತಳ್ಳ ಗಾಡಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. AC ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ದು ಸುಮಾರು 2267 ಅದು ಕೂಡ ತೆಗೆದಿದ್ದೇವೆ. ಇನ್ನ ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದಾಕಿದೀವಿ. 2642 ಪಿಲ್ಲರ್ಗಳು ಹಾಕೊಂಡಿದ್ರು, ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ ಬೋರ್ಡ್ಗಳು, ಅದು ತೆಗೆದಿದ್ದೀವಿ. ಸುಮಾರು 247 ಗವರ್ಮೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನ ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸ್ ಅನ್ನು ಕೂಡ ಅದನ್ನ ರಿಮೂವ್ ಮಾಡಿದೀವಿ. 1322 ಟನ್ ಡೆಬ್ರಿಸ್ ನ ತೆಗೆದಿದ್ದಾಗಿ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರುವಂತ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಮುಂದುವರಿತದೆ. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮ್ಗೆ ನಾವು ಹಿಂದೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದ್ರೆ ಕೋರ್ಟ್ ಅವರು ಅದನ್ನ ವಜಾ ಮಾಡಿದ್ದಾರೆ. ನಿಮ್ಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಂಡು ನೀವು ವಾಪಸ್ ಹೋಗಿ. ಹಾಗಂತ ಇದೆಲ್ಲ ಹೊರಗಡೆ ಇರೋರಿಗೆಲ್ಲ ನಾವೆಲ್ಲ ಮಾಡಕ್ ಆಗಲ್ಲ. ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದೊಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ತರ ಎಲ್ಲ ನಡೆದಿದೆ. ಆ ಮಾಹಿತಿ ಎಲ್ಲ ನಮ್ಗೆ ಗೊತ್ತಿದೆ. ಸೊ ನಾವು ಈಗಾಗಲೇ ನಮ್ಮ GBA ವತಿಯಿಂದ ಎಲ್ಲ 5 ಕಾರ್ಪೊರೇಷನ್ ಇದು ನಡೀತಾ ಇದೆ. ಇದು ಮುಂದುವರಿಸ್ತೀವಿ. ಪೊಲೀಸರು ಮತ್ತು ನಮ್ಮ GBA ಅಫಿಷಿಯಲ್ಸ್ ಇದಕ್ಕೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ಇದಕ್ಕೆ ಎಲ್ಲಾ ಪಕ್ಷದವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಬೆಂಗಳೂರು ಸ್ವಚ್ಛ ಬೆಂಗಳೂರನ್ನ ಕಾಪಾಡಬೇಕು, ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಬೆಂಗಳೂರನ್ನ ಗಮನಿಸ್ತಾ ಇದೆ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆತಂಕ ಪಡೋದು ಬೇಡ. ಬಡವರು ನಮ್ಮವರೇ ಅವರು. ಆದ್ರೆ ಹಂಗಂತ ಹೇಳ್ಕೊಂಡು ಯಾವ್ದೋ ಜಾಗದಲ್ಲಿ ಹೋಗಿ ಠಿಕಾನೆ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗ ಇರ್ಬೋದು, ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರದಲ್ಲಿ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು ಒಂದು ನಮಗೂ ಆಸೆ ಇದೆ. ಅವ್ರು ಈಗಾಗಲೇ ನಾವು ಸುಮಾರು ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಈಗ 3 ವರ್ಷದಿಂದ ಸುಮಾರು 900ಕ್ಕೂ ಹೆಚ್ಚು ಸಾವುಗಳು ಇವತ್ತು ಪಾದಚಾರಿಗಳದ್ದು ಇವತ್ತು ಆಗಿದೆ. ಸೊ ಅದರಿಂದ ನಾಗರಿಕರ ಅನುಕೂಲಕ್ಕೋಸ್ಕರ ಈ ಕಾರ್ಯಾಚರಣೆ ನಾವು ಮಾಡ್ತಾ ಇದೀವಿ. ಇದೇನು ನಮ್ಮ ಸ್ವಂತಕ್ಕೇನು ಲಾಭ ಏನಿಲ್ಲ. ಇದು ನಾಗರಿಕರು, ನಿಮ್ಗೆ ಎಲ್ಲರಿಗೂ ಆಗ್ಬೇಕು. ಈಗ ವೆಹಿಕಲ್ ಹೋಗ್ಬೇಕಾದ್ರೆ ಅವ್ರಲ್ಲಿ ಸಣ್ಣದಾಗಿರ್ಬೇಕಾದ್ರೆ ಎಲ್ಲ ರೋಡ್ ಬರ್ತಾರೆ. ಆ ರೋಡಲ್ಲಿ ಬಂದ ತಕ್ಷಣ ರೋಡ್ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ನಾನು ಏನ್ ನಡೆದಿದೆ ಕಳೆದ 15 ದಿನದಿಂದ ಏನೇನು ಕೆಲಸ ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ ನಾನೇ ಖುದ್ದಾಗಿ ವೀಕ್ಷಣೆ ಮಾಡಿ ಬಂದಿದ್ದೇನೆ. ಪ್ರತಿ 15 ದಿನಕ್ಕೂ ಇಂಥ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ನಾನು ಮಾರ್ಕೆಟ್ ಕೂಡ, ಜಯನಗರ ಮಾರ್ಕೆಟ್ ಕೂಡ ನೋಡಿದ್ದೇನೆ. ಅದು ಭಾಳ ದಿನದಿಂದ ನಮ್ಮ ನಾಯಕರುಗಳು ಹೇಳ್ತಾ ಇದ್ರು. ಅದಕ್ಕೂ ಸದ್ಯದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅದನ್ನ ಹೊಸದಾಗಿ ತಿರ್ಗಾ ಅದನ್ನ ಕಟ್ಟಿಸ್ಬೇಕು, ಅದನ್ನ ಹೊಡೆದಾಕ್ಬಿಟ್ಟು ಅರ್ಧ ಆಗಿದೆ, ಇನ್ನು ಅರ್ಧ ಕಟ್ಟಿಸ್ಬೇಕು. ಆ ಕೆಲಸ ಕೂಡ ನಾವು ಸದ್ಯದಲ್ಲೇ ಯಾವ್ದಾದ್ರು ಒಂದು ಮಾಡಲ್ ಅಲ್ಲಿ ಒಂದು ಸ್ಕೀಮ್ ಮಾಡ್ಕೊಂಡು ನಾವು ಮಾಡ್ತೇವೆ. ನಮ್ಮ ಆಸ್ತಿಗಳನ್ನ ರಕ್ಷಣೆ, ಬೆಂಗಳೂರು ನಾಗರಿಕರಿಗೆ ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ.
ಸರ್ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಡವರೇ ಸರ್. ಅವತ್ತಿನ ತಿಂದು ಅವತ್ತಿನ ದುಡ್ದು ಅವತ್ತೇ ಇದ್ ಮಾಡೋರು. ಅಂತಹ ಏನ್ ಬೀದಿ ಬದಿ ವ್ಯಾಪಾರಸ್ಥರು ತೆರವು ಕಾರ್ಯ ಆಗಿದೆ ಸರ್. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ರಸ್ತೆ ಪಕ್ಕದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಆದ್ರೆ ಮಾಡಿಲ್ಲ ಅಂತ ಆರೋಪ ಇರೋದು. ಬಹಳ ಸಂತೋಷ. ಆರೋಪ ಮಾಡೋರೆಲ್ಲ ಆರೋಪ ಮಾಡ್ತಾ ಇದ್ರಿ, ಅವ್ರಿಗೆ ಬೇರೆ ಜಾಗ ನಾವು ಐಡೆಂಟಿಫೈ ಮಾಡಿ ನೋಟಿಫೈ ಮಾಡ್ತೀವಿ. ಪಕ್ಕದ ಜಾಗದಲ್ಲಿ ಜನಕ್ಕೆ ವೆಹಿಕಲ್ ಮೂವ್ಮೆಂಟ್ಗೆ ಆಗ್ಬಾರ್ದು ಅಂತ. ಹಂಗಂತ ಪಕ್ಕದ ಜಾಗ ಅಂತ ಯಾರ್ದೋ ಮನೆ ಮುಂದೆ ಎಲ್ಲ ಹಾಕೊಳಕ್ ಆಗಲ್ಲ. ಅವ್ರಿಗೂ ಅವ್ರ ಬದುಕನ್ನ ಕಟ್ಕೊಳ್ಬೇಕು. ಅವ್ರ ಮನೆ ಮುಂದೆ ಯಾರು ಇರಬಾರ್ದು ಅನ್ನೋದು ಆ ಮನೆಗಳದ್ದು ಒತ್ತಡ ಎಲ್ಲ ಇದೆ. ಎಲ್ಲಿ ಯಾವುದು ಡ್ಯಾಮೇಜಸ್ ಇಲ್ಲ, ಯಾರಿಗೂ ಅನಾನುಕೂಲತೆ ಇಲ್ಲ ಅಂತ ಜಾಗಗಳನ್ನ ಗುರುತಿಸಿ ನೋಟಿಫೈ ಮಾಡಿ ಅಲ್ಲಿ ಅವಕಾಶ ಕೊಡ್ತೀವಿ. ಬೆಳಗ್ಗೆ ಬರ್ಬೇಕು, ಸಾಯಂಕಾಲ ಹೋಗ್ಬೇಕು. ಆ ಕೆಲಸಕ್ಕೆ ಅವಕಾಶ. ಸರ್, ವಿಜಯನಗರ ಅಂಡರ್ ಪಾಸ್ ಅಲ್ಲಿ ಕೂಡ ಹೀಗೆ ಪರ್ಯಾಯ ವ್ಯವಸ್ಥೆ ಮಾಡಿತ್ತು, ಬಟ್ ಅಂಡರ್ ಪಾಸ್ ಅಲ್ಲಿ ಯಾವುದೇ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಒಳಗಡೆ ಹೋಗಿ ವ್ಯಾಪಾರ ಮಾಡ್ತಿಲ್ಲ. ಎಲ್ಲರೂ ಕೂಡ ಮತ್ತೆ ಮೇನ್ ರಸ್ತೆಗೆ ಬರ್ತಾ ಇದ್ದಾರೆ. ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ಇದನ್ನ ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕು. ವಿಜಯನಗರ ಒಂದೇ ಅಲ್ಲ, ಆ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಆಗಿದೆ. ಅವ್ರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತೀರಿ ಅಂತ ನಿಮ್ಮ ಸಲಹೆ ಇದೆಯಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.